ಒಮ್ಮೆ ಊಹಿಸ್ಕೊಳ್ಳಿ, ಅಂದ್ರೆ ಯಾರಾದ್ರೂ ಒಬ್ರು ಮಾರುಕಟ್ಟೆಯಲ್ಲಿ ಸಿಗೋ ಅತ್ಯಂತ ದುಬಾರಿಯಾದ ಅತ್ಯಾಧುನಿಕ ತಂತ್ರಜ್ಞಾನ ಇರೋ ಒಂದು ಸೂಪರ್ ಸ್ಮಾರ್ಟ್ಫೋನ್ ತರ್ತಾರೆ ಅಂದ್ಕೊಳ್ಳಿ. ತರ್ತಾರೆ. ಅದರಲ್ಲಿ ಜಗತ್ತಿನ ಮೂಲೆ ಮೂಲೆಗೂ ಸಂಪರ್ಕ ಮಾಡೋ ಶಕ್ತಿ ಇರುತ್ತೆ, ಅದ್ಭುತ ಲೆಕ್ಕಾಚಾರ ಮಾಡೋ ಸಾಮರ್ಥ್ಯ ಇರುತ್ತೆ. ಆದ್ರೆ ಅದನ್ನ ಮನೆಗ್ ತಂದು ಕೇವಲ ಬೆಳಗ್ಗೆ ಏಳೋಕೆ ಬರೀ ಅಲಾರಂ ಇಡೋಕ್ ಮಾತ್ರ ಬಳಸಿದ್ರೆ ಹೇಗಿರುತ್ತೆ? ಓಹೋ, ಅದು ಒಂಥರ ಬಹಳ ವಿಚಿತ್ರವಾಗಿರುತ್ತೆ. ಅಷ್ಟು ಕಾಸು ಕೊಟ್ಟು ಬರೀ ಅಲಾರಂ. ಹೌದಲ್ವಾ? ಬೇರೆ ಯಾವ ಫೀಚರ್ ಕೂಡ ಮುಟ್ಟೋದೇ ಇಲ್ಲ ಅಂದ್ರೆ ಆಶ್ಚರ್ಯ ಆಗತ್ತೆ. ಆದ್ರೆ ವಾಸ್ತವ ಏನಂದ್ರೆ, ಮನುಕುಲ ಕಂಡಿರೋ ಅತ್ಯಂತ ಪ್ರಾಚೀನ ಮತ್ತೆ ಶಕ್ತಿಶಾಲಿ ದೈನಂದಿನ ಆಚರಣೆಯೊಂದರ ಜೊತೆ ನಾವು ಇವತ್ ಮಾಡ್ತಿರೋದು ಕೂಡ ಇದನ್ನೇ. ಹೌದು, ಆ ಸ್ಮಾರ್ಟ್ಫೋನ್ ಹೋಲಿಕೆ ಇದೆಯಲ್ಲ, ಅದು ನಿಜಕ್ಕೂ ಬಹಳ ನಿಖರವಾಗಿದೆ. ಯಂತ್ರ ಏನೋ ನಮ್ಮ ಕೈಯಲ್ಲಿದೆ, ಅದರ ಹಾರ್ಡ್ವೇರ್ ಬಗ್ಗೆ ನಮಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ. ಆದರೆ ಆ ಯಂತ್ರದ ಹಿಂದಿನ ಅಸಲಿ ಸಾಫ್ಟ್ವೇರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಕನಿಷ್ಠ ಜ್ಞಾನ ಕೂಡ ಇಲ್ಲದೆ ನಾವದನ್ನ ಬರೀ ಒಂದು ಯಾಂತ್ರಿಕ ಅಭ್ಯಾಸ ಮಾಡ್ಕೊಂಡಿದೀವಿ ಅಷ್ಟೇ. ಖಂಡಿತ. ನಮ್ಮ ಇಂದಿನ ಈ ವಿಶೇಷ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಇದೇ ವಿಚಾರನ ಎತ್ಕೊಳ್ಳಲಿದ್ದೀವಿ. ನಮ್ಮ ಮುಂದಿರೋ ಮೂಲವಸ್ತು ವಿಜಯೇಂದ್ರ ರಾಮನಾಥ ಭಟ್ರು ಸಂಪಾದಿಸಿರೋ ಒಂದು ಅತ್ಯಂತ ವಿಸ್ತಾರವಾದ ಬೃಹತ್ ಗ್ರಂಥ. ಹೌದು, ಅದೇ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2, ಭಕ್ತಿಯುಕ್ತ ಜ್ಞಾನಯೋಗ. ಕರೆಕ್ಟ್. ಬರೀ ಒಂದು ಓಣ ಸಂಪ್ರದಾಯ ಅಂತ ಬಹಳಷ್ಟು ಜನ ಭಾವಿಸಿರೋ ಈ ಸಂಧ್ಯಾವಂದನೆಯ ಹಿಂದಿನ ಅಸಲಿ ವಿಜ್ಞಾನ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಮತ್ತೆ ಅದೇ ಗ್ರಂಥದಲ್ಲಿ ವಿವರಿಸಿರೋ ಭವಿಷ್ಯದ ಕಲ್ಕಿ ಅವತಾರ ಅಂದ್ರೆ ಕಲ್ಕಿ ಅವತಾರದ ರೋಚಕ ರಹಸ್ಯಗಳೇನು, ಇವೆಲ್ಲವನ್ನು ನಾವು ಇವತ್ತು ಒಟ್ಟಿಗೆ ಸೇರಿಸಿ ನೋಡಲಿದ್ದೀವಿ. ನಿಜ. ಈ ಗ್ರಂಥದ ವಿಶೇಷತೆ ಇರೋದೇ ಅಲ್ಲಿ ನೋಡಿ. ಇದು ಕೇವಲ ನಾವು ಏನ್ ಮಾಡ್ಬೇಕು ಅಂತ ನಿರ್ದೇಶನ ಕೊಡೋದಿಲ್ಲ, ಬದಲಾಗಿ ನಾವದನ್ನ ಯಾಕೆ ಮಾಡ್ಬೇಕು ಅನ್ನೋದನ್ನ ಬಿಡಿಸಿಡುತ್ತೆ. ಅಂದ್ರೆ ಬರೀ ಆಚರಣೆ ಬಗ್ಗೆ ಮಾತ್ರ ಅಲ್ಲ. ಹೌದು. ನಾವು ಪಿಂಡಾಂಡ ಅಂತ ಕರಿತೀವಲ್ಲ, ನಮ್ಮ ಆಂತರಿಕ ಜಗತ್ತು ಅಂದ್ರೆ ನಮ್ಮ ದೇಹ ಮತ್ತೆ ಮನಸ್ಸು, ಅದು ಹೇಗೆ ಬ್ರಹ್ಮಾಂಡ ಅನ್ನೋ ಬಾಹ್ಯ ಪ್ರಪಂಚದ ಜೊತೆ ಒಂದು ಅದೃಶ್ಯವಾದ ಕೊಂಡಿಯ ಮೂಲಕ ಬೆಸ್ತುಕೊಂಡಿದೆ ಅನ್ನೋದನ್ನ ಇದು ವಿವರಿಸುತ್ತೆ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ನೋಡ್ತಿರೋ ಹಾಗೆ ಈ ಉಪನಯನದಂತಹ ಪ್ರಕ್ರಿಯೆಗಳು ಬಹಳ ಅದ್ದೂರಿಯಾಗಿ ನಡೀತವಲ್ವಾ? ಖಂಡಿತ. ಮಂಟಪ, ಊಟ, ಫೋಟೋಶೂಟ್ ಎಲ್ಲವೂ ಇಡತ್ತೆ. ಆದ್ರೆ ಆ ಪ್ರಕ್ರಿಯೆ ಮುಗಿದ ಮೇಲೆ ಸಂಧ್ಯಾವಂದನೆಯಂತಹ ಆಚರಣೆಗಳು ಬಹು ಬೇಗ ಕಣ್ಮರೆಯಾಗ್ತವೆ, ಅಥವಾ ದಿನೇ ದಿನೇ ಕೇವಲ ತೋರಿಕೆಯ ಶಾಸ್ತ್ರವಾಗಿ ಉಳಿದುಬಿಡ್ತವೆ. ಗ್ರಂಥದಲ್ಲಿ ಇದರ ಬಗ್ಗೆ ಬಹಳ ವಾಸ್ತವಿಕವಾದ ಚಿತ್ರಣ ಕೊಟ್ಟಿದಾರಲ್ವಾ? ಹೌದು. ಮೂಲ ಗ್ರಂಥದಲ್ಲಿ ಈ ಆಚರಣೆಗಳು ಯಾಕೆ ಮರೆಯಾಗ್ತಿವೆ ಅನ್ನೋದಕ್ಕೆ ಬಹಳ ಸ್ಪಷ್ಟವಾದ, ಇಂದಿನ ಕಾಲಕ್ಕೆ ಒಪ್ಪುವಂತಹ ಕಾರಣಗಳನ್ನ ಕೊಟ್ಟಿದ್ದಾರೆ. ಏನು ಕಾರಣ ಅಂತ? ಮೊದಲನೇದಾಗಿ, ಉಪನಯನದ ಸಮಯದಲ್ಲಿ ಕೇವಲ ಶಾಸ್ತ್ರಕ್ಕಾಗಿ ಯಾವುದೋ ಒಂದು ಹರಕೆ ತೀರಿಸೋ ತರ ಗಡಿಬಿಡಿಯಲ್ಲಿ ಕಂಕಣ ಕಟ್ಟಿ ಮುಗಿಸೋ ಪ್ರವೃತ್ತಿ. ಅಲ್ಲಿ ಆ ಆಚರಣೆಯ ಮಹತ್ವ ಏನು ಅಂತ ವಿವರಿಸೋ ವ್ಯವಧಾನ ಯಾರಿಗೂ ಇರೋದಿಲ್ಲ. ಹೌದು. ಆಮೇಲೆ ದೈನಂದಿನ ಜೀವನ ಶುರುವಾದಾಗ ಬೆಳಗ್ಗೆ ಶಾಲೆಗೆ ಅಥವಾ ಕಚೇರಿಗೆ ಹೋಗೋ ಆತುರ, ಬದುಕಿನ ಜಂಜಾಟಗಳು ಇವೆಲ್ಲ ಎದುರಾಗ್ತಾವಲ್ವಾ? ಅದೇ ಆತುರದಲ್ಲಿ ಏನೋ ಒಂದು ಯಾಂತ್ರಿಕವಾಗಿ ಮಾಡೋದು, ಅಥವಾ ಊಟಕ್ಕೂ ಮುನ್ನ ಗಡಿಬಿಡಿಯಲ್ಲಿ ನೀರು ಮುಟ್ಟಿ ಮುಗಿಸೋದು. ಅಂದ್ರೆ ಜಸ್ಟ್ ಒಂದು ಫಾರ್ಮ್ಯಾಲಿಟಿ ತರ ಆಗ್ಬಿಟ್ಟಿದೆ. ಖಂಡಿತ. ಮತ್ತೆ ಇದಕ್ಕಿಂತಲೂ ದೊಡ್ಡ ಸಮಸ್ಯೆ ಏನಂದ್ರೆ ಪಾಠಭೇದಗಳು. ಪಾಠಭೇದ ಅಂದ್ರೆ ಬೇರೆ ಬೇರೆ ಕಡೆ ಇರೋ ವಿಭಿನ್ನ ಪಠ್ಯಗಳು, ಭಿನ್ನ ಭಿನ್ನ ಆಚರಣಾ ವಿಧಾನಗಳು. ಇದ್ರಿಂದಾಗಿ ಜನರಲ್ಲಿ ಗೊಂದಲ ಮೂಡುತ್ತೆ. ನಾನು ಮಾಡ್ತಿರೋದು ಸರಿಯೇ ಅಥವಾ ಅವರು ಮಾಡ್ತಿರೋದು ಸರಿಯೇ ಅನ್ನೋ ಗೊಂದಲದಲ್ಲಿಯೇ ಅನೇಕರು ಈ ಪ್ರಬಲ ಸಾಧನನ ಕೈಬಿಡ್ತಾರೆ. ಓಹೋ, ಇವೆಲ್ಲವೂ ಸೇರಿ ಇದರ ಮೂಲ ಉದ್ದೇಶನ ಕೊಂದಿವೆ ಅಂತ ಹೇಳ್ಬಹುದು. ಒಂದು ನಿಮಿಷ, ನನಗೆ ಇಲ್ಲಿ ಒಂದು ವಿಷಯ ಬಹಳ ಆಸಕ್ತಿದಾಯಕ ಎನಿಸ್ತು. ಈ ಪುಸ್ತಕದ ರಚನೆಯ ಹಿಂದಿನ ತರ್ಕ. ಇದು ಸಂಪುಟ 2 ಅಂತ ಹೇಳಿದ್ರಿ. ಹಾಗಾದ್ರೆ ಮೊದಲನೇ ಸಂಪುಟಕ್ಕೂ ಇದಕ್ಕೂ ಇರೋ ವ್ಯತ್ಯಾಸನ ಗ್ರಂಥಕಾರರು ಭಗವದ್ಗೀತೆಯ ಮೂಲಕ ವಿವರಿಸಿದ್ದಾರೆ ಅಂತ ಓದಿದ್ದೆ. ಅದು ಹೇಗೆ? ಅದೊಂದು ಅದ್ಭುತವಾದ ವಿಶ್ಲೇಷಣೆ. ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳಿವೆ. ವಿದ್ವಾಂಸರು ಇದನ್ನ ತಲಾ 6 ಅಧ್ಯಾಯಗಳ 3 ಗುಂಪುಗಳಾಗಿ ವಿಂಗಡಿಸ್ತಾರೆ. ಸರಿ, 6 ಗುಂಪು. ಹೌದು. ಮೊದಲ 6 ಅಧ್ಯಾಯಗಳು ಮನುಷ್ಯನ ಕರ್ಮಯೋಗನ ಅಂದ್ರೆ ಆತ ಮಾಡಬೇಕಾದ ಕಾರ್ಯಗಳನ್ನ ಪ್ರತಿನಿಧಿಸುತ್ತೆ. ನಡುವಿನ 6 ಅಧ್ಯಾಯಗಳು ಭಕ್ತಿಯೋಗನ ಪ್ರತಿನಿಧಿಸುತ್ತೆ. ಓಹೋ, ಮತ್ತೆ ಕೊನೆಯ 6? ಕೊನೆಯ 6 ಜ್ಞಾನಯೋಗನ ಪ್ರತಿನಿಧಿಸುತ್ತೆ. ಅಂದ್ರೆ ಮೊದಲು ಕ್ರಿಯೆ, ಆಮೇಲೆ ಭಕ್ತಿ, ಕೊನೆಗೆ ಅದರ ಹಿಂದಿನ ಅರಿವು ಅಥವಾ ಜ್ಞಾನ. ನಿಖರವಾಗಿ. ಇದೇ ತರ್ಕದ ಆಧಾರದ ಮೇಲೆ ಈ ಸಂಧ್ಯಾವಂದನ ಗ್ರಂಥದ ಮೊದಲ ಸಂಪುಟ ಕರ್ಮಕ್ಕೆ ಒತ್ತು ನೀಡಿದೆ. ಅಂದ್ರೆ
ಆಚರಣೆನ ಹೇಗೆ ಮಾಡ್ಬೇಕು ಅನ್ನೋ ಭೌತಿಕ ವಿವರಣೆ ಅದಲ್ಲಿದೆ. ಸರಿ ಸರಿ. ಆದ್ರೆ ನಾವೀಗ ಚರ್ಚಿಸ್ತಿರೋ ಈ 2ನೇ ಸಂಪುಟ ಜ್ಞಾನಕ್ಕೆ ಒತ್ತು ನೀಡುತ್ತೆ. ಇದರರ್ಥ ಕೇವಲ ಮಂತ್ರ ಉಚ್ಚರಿಸಿದ್ರೆ ಸಾಲದು, ಆ ಮಂತ್ರದ ಹಿಂದಿನ ತಿಳುವಳಿಕೆ, ಆ ಆಚರಣೆಯ ಹಿಂದಿನ ಜ್ಞಾನ ಅತಿ ಮುಖ್ಯ. ಜ್ಞಾನ ಇಲ್ಲದ ಕರ್ಮ ಸದಾ ಯಾಂತ್ರಿಕವಾಗಿರುತ್ತೆ. ಈಗ ಅರ್ಥ ಆಗ್ತಿದೆ. ಯಂತ್ರನ ಹೇಗೆ ಆನ್ ಮಾಡಬೇಕು ಅನ್ನೋದು ಕರ್ಮ ಆದ್ರೆ ಆ ಯಂತ್ರ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಯೋದು ಜ್ಞಾನ. ಹಾಗಾದ್ರೆ ಈ ಸಾಫ್ಟ್ವೇರ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಖಂಡಿತ ನೋಡೋಣ. ಕೇವಲ 1 ಚಮಚ ನೀರು, ಸ್ಪರ್ಶ ಮಾಡೋದು, ಸ್ವಲ್ಪ ಹೊತ್ತು ಉಸಿರು ಬಿಗಿ ಹಿಡಿಯೋದು, ಕೆಲವು ಮಂತ್ರಗಳನ್ನ ಪಠಿಸೋದ್ರಿಂದ ನಮ್ಮೊಳಗಿನ ಈ ಸಣ್ಣ ಪ್ರಪಂಚ ಅಂದ್ರೆ ಈ ಪಿಂಡಾಂಡ ಇಡೀ ಬ್ರಹ್ಮಾಂಡಕ್ಕೆ ಹೇಗೆ ಸಂಪರ್ಕಗೊಳ್ಳುತ್ತೆ? ಬರೀ ಈ ಭೌತಿಕ ಕ್ರಿಯೆಗೂ ವಿಶ್ವದ ವಿಸ್ತಾರಕ್ಕೂ ಇರೋ ಆ ಸೇತುವೆ ಹೇಗೆ ನಿರ್ಮಾಣ ಆಗುತ್ತೆ? ಇಲ್ಲಿ ನಾವು ಆಚರಣೆಯ ಹಿಂದಿನ ಯಂತ್ರಶಾಸ್ತ್ರನ ಅಥವಾ ಮೆಕ್ಯಾನಿಸಮ್ನ ಅರ್ಥ ಮಾಡ್ಕೋಬೇಕು. ಸಂಧ್ಯಾವಂದನೆನ ಗ್ರಂಥ ಕೇವಲ ಒಂದು ಬಾಹ್ಯ ಆಚರಣೆ ಅನ್ನೋದೆಲ್ಲ, ಬದಲಾಗಿ ಅದನ್ನೊಂದು ಜಪಯಜ್ಞ ಅಂದ್ರೆ ಆಂತರಿಕ ತಪಸ್ಸು ಅಂತ ಕರೆಯುತ್ತೆ. ಜಪಯಜ್ಞ. ಉದಾಹರಣೆಗೆ ಆಚಮನ ಮತ್ತು ಪ್ರಾಣಾಯಾಮದಂಥ ಕ್ರಿಯೆಗಳನ್ನೇ ತಗೊಳ್ಳಿ. ಆಚಮನ ಅಂದ್ರೆ ಕೇವಲ ನೀರು ಕುಡಿಯೋದಲ್ಲ, ಅದು ನಮ್ಮ ಇಂದ್ರಿಯಗಳನ್ನ ಜಾಗೃತಗೊಳಿಸೋ, ದೇಹದ ನರಮಂಡಲಕ್ಕೆ ಒಂದು ನಿರ್ದಿಷ್ಟ ಸಂಕೇತನ ರವಾನಿಸೋ ಪ್ರಕ್ರಿಯೆ. ಓ, ಅಂದ್ರೆ ಇದು ನಮ್ಮ ಹೈಪರ್ ಆಕ್ಟಿವ್ ಆಗಿರೋ ಮೆದುಳಿಗೆ ಈಗ ನೀನು ಶಾಂತವಾಗೂ ಗಮನ ಕೇಂದ್ರೀಕರಿಸುವಂತ ಕೊಡೋ ಒಂದು ಭೌತಿಕ ಕಮಾಂಡ್ ಇದ್ದಾಗೆ. ಹೌದು ಹೌದು. ಇನ್ನು ಪ್ರಾಣಾಯಾಮದ ವಿಚಾರಕ್ಕೆ ಬಂದ್ರೆ ಉಸಿರಾಟದ ನಿಯಂತ್ರಣ ನೇರವಾಗಿ ನಮ್ಮ ಮನಸ್ಸಿನ ಸ್ಥಿತಿ ಮೇಲೆ ಪರಿಣಾಮ ಬೀರುತ್ತಲ್ವಾ? ಖಂಡಿತ. ಉಸಿರಾಟನ ಒಂದು ಲಯಕ್ಕೆ ತಂದಾಗ ನಮ್ಮ ಪಿಂಡಾಂಡದ ಅಂದ್ರೆ ನಮ್ಮ ಆಂತರಿಕ ವ್ಯವಸ್ಥೆಯ ಮೇಲಿನ ನಿಯಂತ್ರಣ ನಮ್ಗೆ ಸಿಗತ್ತೆ. ಇದು ನಮ್ಮನ್ನ ಒಳಗಡೆಗೆ ಕರೆದೊಯ್ಯುತ್ತೆ. ಸರಿ, ತದನಂತರ ಬರೋ ಉಪಸ್ಥಾನ ಅನ್ನೋ ಕ್ರಿಯೆಯಿಂದ ನಾವು ಇಡೀ ಬ್ರಹ್ಮಾಂಡದ ಅಂದ್ರೆ ಬಾಹ್ಯ ಪ್ರಪಂಚದ ಶಕ್ತಿಗಳಿಗೆ ನಮ್ಮನ್ನ ತೆರೆದುಕೊಳ್ತೇವೆ. ವಾವ್! ಇದು ಹೇಗಿದೆ ಅಂದ್ರೆ ನಾವು ಒಂದು ದೊಡ್ಡ ಟೆಲಿಸ್ಕೋಪ್ ಮೂಲಕ ನಕ್ಷತ್ರಗಳನ್ನ ನೋಡೋ ಮುನ್ನ ಮೊದಲು ಆ ಟೆಲಿಸ್ಕೋಪಿನ ಲೆನ್ಸ್ ಅನ್ನ ನಮಗ ತಕ್ಕಾಗೆ ಅಡ್ಜಸ್ಟ್ ಮಾಡ್ಕೊಳ್ತೀವಲ್ಲ, ಹಾಗೆ. ಹೌದು, ಅದೇ ಥರ. ಮೊದಲು ನಮ್ಮನ್ನ ನಾವು ಸಮತೋಲನಕ್ಕೆ ತಂದುಕೊಳ್ಳೋದು, ಆಮೇಲೆ ವಿಶ್ವದ ಶಕ್ತಿಯೊಡನೆ ಅನುಸಂಧಾನ ಮಾಡೋದು. ಆದರೆ ಈ ಪ್ರಕ್ರಿಯೆಯಲ್ಲಿ ಗಾಯತ್ರಿ ಜಪದ ಪಾತ್ರ ಏನು? ಗ್ರಂಥದಲ್ಲಿ ಅದರ ಬಗ್ಗೆ ಬಹಳ ವಿಶೇಷವಾಗಿ ಹೇಳಿದಾರಲ್ವಾ? ಗಾಯತ್ರಿ ಜಪವೇ ಈ ಇಡೀ ಪ್ರಕ್ರಿಯೆಯ ಕೇಂದ್ರಬಿಂದು ನೋಡಿ. ಗಾಯತ್ರಿ ಮಂತ್ರದಲ್ಲಿ ಬರೋ ಧೀ ಅನ್ನೋ ಶಬ್ದಕ್ಕೆ ಬುದ್ಧಿ, ಪ್ರಜ್ಞೆ ಅಥವಾ ಇಂಟಲೆಕ್ಟ್ ಅನ್ನೋ ಅರ್ಥ ಇದೆ. ನಾವು ಸಾಮಾನ್ಯವಾಗಿ ಪ್ರಾರ್ಥನೆ ಮಾಡುವಾಗ ಸಂಪತ್ತು ಕೊಡು, ಆರೋಗ್ಯ ಕೊಡು ಅಂತ ಕೇಳ್ತೀವಿ. ಆದ್ರೆ ಗಾಯತ್ರಿ ಜಪದ ಮುಖ್ಯ ಉದ್ದೇಶ ಭಗವಂತನ ಬಳಿ ನಮ್ಮ ಬುದ್ಧಿಗೆ ಪ್ರೇರಣೆ ಕೊಡು ಅಂತ ಕೇಳ್ಕೊಳ್ಳೋದು. ಭಗವಂತನೇ ನಮ್ಮ ಬುದ್ಧಿಗೆ ಪ್ರೇರಣೆ ನೀಡೋ ಶಕ್ತಿಯಾಗಿದ್ದಾನೆ. ಒಂದು ನಿಮಿಷ, ಬುದ್ಧಿಗೆ ಯಾಕೆ ಪ್ರೇರಣೆ ಬೇಕು? ಯಾಕಂದ್ರೆ ನಮ್ಮೊಳಗಿರೋ 6 ಆಂತರಿಕ ಶತ್ರುಗಳಾದ ಕಾಮ, ಕ್ರೋಧ ಅಂದ್ರೆ ಕೋಪ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯಗಳನ್ನ ಎದುರಿಸೋಕೆ ಬಲವಾದ ಬುದ್ಧಿಶಕ್ತಿಯ ಅಗತ್ಯ ಇದೆ. ಹೌದು, ದಿನನಿತ್ಯದ ಬದುಕಿನಲ್ಲಿ ನಾವು ಈ ಅರಿಷಡ್ ವರ್ಗಗಳಿಗೆ ಬಲಿಯಾಗ್ತಾನೇ ಇರ್ತೀವಿ. ಅದೇ, ಗಾಯತ್ರಿ ಜಪ ಅನ್ನೋ ಜಪಯಜ್ಞ ಈ ಆಂತರಿಕ ಕಲ್ಮಶಗಳನ್ನ, ಪಾಪಗಳನ್ನ ಪ್ರತಿದಿನವೂ ನಾಶಪಡಿಸೋ ಒಂದು ಅಸ್ತ್ರ ಆಗಿದೆ. ನಮ್ಮ ಬುದ್ಧಿ ಚುರುಕಾದಾಗ ಮಾತ್ರ ಸರಿ ಮತ್ತು ತಪ್ಪಿನ ನಡುವಿನ ವಿವೇಚನೆ ನಮ್ಗೆ ಸಿಗತ್ತಲ್ವಾ? ಇದು ನಿಜಕ್ಕೂ ಅದ್ಭುತವಾದ ಕಲ್ಪನೆ. ಅಂದ್ರೆ ನಮ್ಮದೇ ದೇಹನ ಒಂದು ಪ್ರಯೋಗಾಲಯ ತರ ಮಾಡ್ಕೊಂಡು ನಮ್ಮೊಳಗಿನ ಅಜ್ಞಾನನ ಪ್ರತಿದಿನ ಸುಡೋ ಯಜ್ಞ ಇದು. ನಿಜ. ಗ್ರಂಥದಲ್ಲಿ ಮನುಷ್ಯನ ಜೀವನದ 4 ಮಜಲುಗಳಾದ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಮತ್ತೆ ಬದುಕಿನ 4 ಗುರಿಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಬಗ್ಗೆಯೂ ಹೇಳಿದ್ದಾರಲ್ವಾ? ಈ ದೈನಂದಿನ 15-20 ನಿಮಿಷದ ಜಪಯಜ್ಞ ಇಡೀ ಜೀವಿತಾವಧಿಯ ಈ ದೊಡ್ಡ ಗುರಿಗಳನ್ನ ಸಾಧಿಸಕ್ಕೆ ಹೇಗೆ ಸಹಾಯ ಮಾಡುತ್ತೆ? ಅದು ಸಹಾಯ ಮಾಡೋದು ಶಿಸ್ತಿನ ಮೂಲಕ ನೋಡಿ. ಪ್ರತಿದಿನ ನಿಯಮಿತವಾಗಿ ಭಗವಂತನನ್ನ ನಮ್ಮ ಹೃದಯ ಕಮಲದಲ್ಲಿ ಆವಾಹನೆ ಮಾಡೋ ಈ ಪ್ರಕ್ರಿಯೆ ಇದೆಯಲ್ಲ, ಇದು ಮನುಷ್ಯನಿಗೆ ಅಗಾಧವಾದ ಮಾನಸಿಕ ಸ್ಥೈರ್ಯನ ಕೊಡುತ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಾನೆ, ನಾ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ. ಅಂದ್ರೆ ಜ್ಞಾನಕ್ಕೆ ಸಮಾನವಾದ ಪವಿತ್ರವಾದದ್ದು ಈ ಜಗತ್ತಿನಲ್ಲಿ ಬೇರೊಂದಿಲ್ಲ ಅಂತ. ಹೌದು, ಖಂಡಿತ. ಆ ಪರಮೋಚ್ಚ ಜ್ಞಾನನ ಪಡ್ಕೊಳ್ಳೋಕೆ, ನಮ್ಮ ಆದಿದೈವಿಕ, ಆಧ್ಯಾತ್ಮಿಕ ಮತ್ತು ಆದಿಭೌತಿಕ ಋಣಗಳಿಂದ ಕಳ್ಕೊಳ್ಳೋಕೆ ಈ ಜಪಯಜ್ಞ ದಾರಿಯಾಗುತ್ತೆ. ಅಂದ್ರೆ ಕೇವಲ ಭೌತಿಕವಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ನಮ್ಮೊಳಗೆ ಆ ದೇವರನ್ನ ಕಾಣೋ ಪ್ರಕ್ರಿಯೆ ಇದು. ಸರಿ, ಈಗ ಗ್ರಂಥದ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬರೋಣ. ಬರೋಣ.
ನಾವು ಜಪ ಮಾಡುವಾಗ ಕೇವಲ ಅಕ್ಷರಗಳನ್ನ ಹೇಳೋದಿಲ್ಲ, ಬದಲಾಗಿ ಭಗವಂತನ ವಿವಿಧ ಅವತಾರಗಳನ್ನ ಧ್ಯಾನಿಸ್ತೀವಿ ಅಂತ ಗ್ರಂಥ ಹೇಳುತ್ತೆ. ವರಾಹ, ನರಸಿಂಹ, ರಾಮ, ಕೃಷ್ಣ ಹೀಗೆಲ್ಲ ಅವತಾರಗಳ ಉಲ್ಲೇಖ ಇದೆ. ಆದರೆ ಚರ್ಚೆ ಇಲ್ಲಿಂದ ದಿಢೀರ್ನೆ ಭವಿಷ್ಯದ ಕಡೆಗೆ, ಅಂದ್ರೆ ಕಲ್ಕಿ ಅವತಾರ ಅಥವಾ ಕಲ್ಕಿ ಅವತಾರದ ಕಡೆಗೆ ಸಾಗುತ್ತೆ. ಹೌದು. ಇದು ಹೇಗೆ ಸಂಪರ್ಕಗೊಳ್ಳುತ್ತೆ? ಒಂದು ದೈನಂದಿನ ಬೆಳಗಿನ ಆಚರಣೆಯಿಂದ ಪ್ರಪಂಚದ ಅಂತ್ಯದ ಕತೆಗೆ ಈ ಜಿಗಿತ ಹೇಗೆ ನಡೆಯುತ್ತೆ? ಮೇಲ್ನೋಟಕ್ಕೆ ಇದು ದಿಢೀರ್ ಜಿಗಿತ ತರ ಕಂಡ್ರೂ ಆಂತರಿಕವಾಗಿ ಇವೆರಡಕ್ಕೂ ಬಹಳ ಗಾಢವಾದ ಸಂಬಂಧ ಇದೆ. ನೀವು ಗಮನಿಸಿ, ಸಂಧ್ಯಾವಂದನೆಯ ಉದ್ದೇಶವೇನು? ನಮ್ಮೊಳಗಿನ ಕಲ್ಮಶನ, ಅಜ್ಞಾನನ ಪ್ರತಿದಿನ ಶುದ್ಧೀಕರಿಸೋದು. ಕರೆಕ್ಟ್. ಅದೇ ರೀತಿ ಕಲ್ಕಿ ಅವತಾರದ ಉದ್ದೇಶವೇನು? ಇಡೀ ಬ್ರಹ್ಮಾಂಡದಲ್ಲಿ ತುಂಬಿ ಹೋಗಿರೋ ಕಲ್ಮಶನ, ಅಧರ್ಮವನ್ನ ಶುದ್ಧೀಕರಿಸೋದು. ಒಂದ್ ನಿಮಿಷ. ಅಂದ್ರೆ ಸಂಧ್ಯಾವಂದನೆ ಅನ್ನೋದು ನಮ್ಮ ದಿನನಿತ್ಯದ ಮೈಕ್ರೋ ರೀಸೆಟ್ ಆದ್ರೆ, ಕಲ್ಕಿ ಅವತಾರ ಇಡೀ ಬ್ರಹ್ಮಾಂಡದ ಮ್ಯಾಕ್ರೋ ರೀಸೆಟ್. ನಿಖರವಾಗಿ. ಈ ಬೃಹತಿ ಸಹಸ್ರದಲ್ಲಿ ಹೇಳಿರೋ ಹಾಗೆ ಗಾಯತ್ರಿ ಮಂತ್ರಾರೂಢವಾಗಿ ಭಗವಂತನ ಬೇರೆ ಬೇರೆ ರೂಪಗಳನ್ನ ಧ್ಯಾನಿಸೋದ್ರಿಂದ ಮಂತ್ರದ ಪ್ರಭಾವ ಇನ್ನೂ ಚುರುಕಾಗತ್ತೆ. ಇದರಲ್ಲಿ ಕಲ್ಕಿ ಅವತಾರದ ವಿವರಣೆ ಅತ್ಯಂತ ವಿಸ್ತಾರವಾಗಿದೆ. ಗ್ರಂಥದ ಪ್ರಕಾರ ಕಲಿಯುಗ ಮತ್ತು ಕೃತಯುಗದ ಸಂಧಿಕಾಲದಲ್ಲಿ, ಅಂದ್ರೆ ಒಂದು ಯುಗ ಮುಗಿದು ಮತ್ತೊಂದು ಅತ್ಯುತ್ತಮ ಯುಗ ಆರಂಭವಾಗೋ ಸಮಯದಲ್ಲಿ, ಲೋಕದಲ್ಲಿ ಧರ್ಮ ಸಂಪೂರ್ಣ ನಾಶವಾದಾಗ ಭಗವಂತ ಅವತರಿಸ್ತಾನೆ. ಓಹೋ, ಎಲ್ಲಿ? ಶಂಭಲ ಅನ್ನೋ ಗ್ರಾಮದಲ್ಲಿ ವಿಷ್ಣುಯಶ ಅನ್ನೋ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿಯಾಗಿ ಪ್ರಾದುರ್ಭಾವ ಆಗ್ತಾನೆ. ನಾವಾಗಾಗ ಕಲ್ಕಿ ಕಲ್ಕಿ ಅಂತ ಕೇಳ್ತಾನೆ ಇರ್ತೀವಿ, ಆದ್ರೆ ಆ ಹೆಸರಿನ ಅಸಲಿ ಅರ್ಥ ಏನು? ಗ್ರಂಥದಲ್ಲಿ ವಿವರಿಸಿರೋ ಹಾಗೆ ಕಲಿಯುಗಕ್ಕೆ ಅಧಿಪತಿಯಾದ ಕಲಿ ಅನ್ನೋ ಅಸುರನನ್ನ ಅಥವಾ ಕೆಟ್ಟ ಶಕ್ತಿನ ನಾಶಪಡಿಸಿ ಜ್ಞಾನ ಮತ್ತು ಸುಖನ ಮರಳಿ ತರುವವನೇ ಕಲ್ಕಿ. ಓ, ಕಲಿನ ನಾಶ ಮಾಡೋನು ಕಲ್ಕಿ. ಹೌದು. ಕಲಿಯುಗದಲ್ಲಿ ಧರ್ಮ ಕೇವಲ ಒಂದು ಪಾದದಲ್ಲಿ, ಅಂದ್ರೆ ಬಹಳ ದುರ್ಬಲವಾಗಿ ನಿಂತಿದ್ರೆ, ಅದನ್ನ ಮತ್ತೆ 4 ಪಾದಗಳಲ್ಲಿ ಗಟ್ಟಿಯಾಗಿ ನಿಲ್ಲೋ ಕೃತಯುಗಕ್ಕೆ ಕೊಂಡೊಯ್ಯೋ ಮಹತ್ ಕಾರ್ಯ ಕಲ್ಕಿಯದ್ದು. ನನಗಿಲ್ಲಿ ಕಾಡ್ತಿರೋ ಪ್ರಶ್ನೆ ಏನಂದ್ರೆ, ಕಲ್ಕಿ ಹೇಗೆ ಹೋರಾಡ್ತಾನೆ ಅನ್ನೋದು. ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಐತಿಹಾಸಿಕ ಅಥವಾ ಪೌರಾಣಿಕ ಯುದ್ಧಗಳ ಬಗ್ಗೆ ಯೋಚಿಸಿದಾಗ ವರ್ಷಗಟ್ಲೆ ಶಸ್ತ್ರಾಸ್ತ್ರಗಳನ್ನು ಹುಡುಕೋದು, ಕಮ್ಮಾರರ ಬಳಿ ಕತ್ತಿ ಮಾಡಿಸೋದು, ಸೈನ್ಯ ಸಂಘಟಿಸೋದು, ಹೀಗೆ ಒಂದು ದೊಡ್ಡ ಭೌತಿಕ ಸಿದ್ಧತೆಯ ಚಿತ್ರಣ ನಮ್ಮ ಕಣ್ಮುಂದೆ ಬರುತ್ತೆ ಅಲ್ವಾ? ಖಂಡಿತ ಬರುತ್ತೆ. ಆದರೆ ಕಲ್ಕಿಯ ವಿಷಯದಲ್ಲಿ ಗ್ರಂಥದ ವಿವರಣೆ ಸಂಪೂರ್ಣ ಭಿನ್ನವಾಗಿದೆ ಅಂತ ಓದಿದ್ದೆ. ಹೌದು. ಗ್ರಂಥಕಾರರು ಇಲ್ಲಿ ಕಲ್ಕಿ ಮತ್ತೆ ಪರಶುರಾಮ ಅವತಾರಗಳ ನಡುವೆ ಒಂದು ಸುಂದರವಾದ ಹೋಲಿಕೆನ ಕೊಡ್ತಾರೆ ನೋಡಿ. ಪರಶುರಾಮರು ಶಸ್ತ್ರಾಸ್ತ್ರಗಳನ್ನ ಪಡ್ಕೊಂಡು ದೀರ್ಘಕಾಲ ಯುದ್ಧ ಮಾಡಿ ದುಷ್ಟರನ್ನ ಸಂಹರಿಸಿದ್ರು. ಅದು ಸುದೀರ್ಘವಾದ ಪ್ರಕ್ರಿಯೆ. ಹೌದು. ಆದ್ರೆ ಕಲ್ಕಿಯ ಕಾರ್ಯವೈಖರಿ ಸಂಪೂರ್ಣ ಭಿನ್ನ ಮತ್ತೆ ಅತ್ಯಂತ ವೇಗವಾದದ್ದು. ಮಹಾಭಾರತದ ವನಪರ್ವದಲ್ಲಿ ಉಲ್ಲೇಖವಾಗಿರೋ ಮನಸಾ ತಸ್ಯ ಸರ್ವಾಶ್ಚ ವಾಹನಾಸ್ತ್ರಾಯುಧಾಶ್ಚ ಅನ್ನೋ ಸಾಲುಗಳನ್ನ ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಒಂದು ನಿಮಿಷ. ಇದರ ಅರ್ಥ, ಆತ ತನ್ನ ಮನಸ್ಸಿನಿಂದಲೇ ತನ್ನ ವಾಹನವಾದ ವೇಗದ ಕುದುರೆನ ಮತ್ತೆ ತನ್ನ ಆಯುಧವಾದ ಖಡ್ಗನ ಸೃಷ್ಟಿಸ್ತಾನೆ ಅಂತಲ್ವಾ? ಹೌದು. ಕೇವಲ ಆಲೋಚನಾ ಶಕ್ತಿಯಿಂದಲೇ ಕುದುರೆ ಮತ್ತೆ ಆಯುಧಗಳ ಸೃಷ್ಟಿ. ಪರಶುರಾಮರ ಥರ ದೀರ್ಘಕಾಲದ ಯುದ್ಧ ಇರೋದಿಲ್ಲ. ಬದಲಾಗಿ ಕಲ್ಕಿಯು ತಾನು ಮನಸ್ಸಿನಿಂದ ಸೃಷ್ಟಿಸಿದ ಕೇವಲ ಒಂದು ಖಡ್ಗದಿಂದ ಅತಿ ವೇಗವಾಗಿ ಗುಂಪು ಗುಂಪಾಗಿ ಅಧರ್ಮಿಗಳನ್ನ ಸಂಹಾರ ಮಾಡ್ತಾನೆ. ವಾವ್! ಆತ ಕೇವಲ ಯೋಚಿಸ್ತಾನೆ ಮತ್ತಲ್ಲಿ ಒಂದು ಶಸ್ತ್ರ ಸೃಷ್ಟಿಯಾಗುತ್ತೆ. ಇದು ಕೇಳೋಕೆ ಯಾವುದೋ ಭವಿಷ್ಯದ ಸೈನ್ಸ್ ಫಿಕ್ಷನ್ ಸಿನಿಮಾದ ದೃಶ್ಯದ ತರ ಇದೆ ಅಲ್ವಾ? ಹೌದು ಹೌದು, ನಿಜಕ್ಕೂ ಹಾಗೆ ಅನ್ಸುತ್ತೆ. ಆದ್ರೆ ಇದು ಭೌತಿಕ ಯುದ್ಧಕ್ಕಿಂತ ಹೆಚ್ಚಾಗಿ ಮಾನಸಿಕ ಯುದ್ಧದ ಸಂಕೇತ ಅನಿಸ್ತಿದೆ. ಯಾಕಂದ್ರೆ ಕಲಿಯುಗದ ಭ್ರಷ್ಟಾಚಾರ ಮತ್ತೆ ಕಲ್ಮಶ ಇರೋದು ಮನುಷ್ಯನ ಮನಸ್ಸಿನಲ್ಲಿ. ಹಾಗಾಗಿ ಅದನ್ನ ನಾಶಪಡಿಸೋ ಆಯುಧವೂ ಕೂಡ ಅತ್ಯಂತ ಶುದ್ಧವಾದ ಮನಸ್ಸಿನಿಂದಲೇ ಸೃಷ್ಟಿಯಾಗಬೇಕು ಅನ್ನೋದು ಇದರ ಅರ್ಥವಾಗಿರಬಹುದೇ? ನೀವು ಹೇಳ್ತಿರೋದು 100ಕ್ಕೆ 100 ಸತ್ಯ. ಕಲಿಯುಗದ ಸಮಸ್ಯೆಗಳೇ ಮಾನಸಿಕವಾದವು ನೋಡಿ. ಆದ್ದರಿಂದ ಪರಿಹಾರವು ಆಂತರಿಕ ಶಕ್ತಿಯಿಂದಲೇ ಬರ್ಬೇಕು. ಕರೆಕ್ಟ್. ಕಲಿಯುಗ ಅನ್ನೋ ಅತ್ಯಂತ ಕೆಟ್ಟ ಕಾಲನ ಏಕಾಏಕಿ ಕೃತಯುಗ ಅನ್ನೋ ಅತ್ಯಂತ ಉತ್ತಮ ಕಾಲವನ್ನಾಗಿ ಪರಿವರ್ತಿಸೋದು ಅಂದ್ರೆ, ಆ ರ್ಯಾಪಿಡ್ ಟ್ರಾನ್ಸ್ಫಾರ್ಮೇಷನ್ ಅಥವಾ ದಿಢೀರ್ ಕ್ರಾಂತಿ ಇದೆಯಲ್ಲ, ಅದೇ ಇಲ್ಲಿನ ದೊಡ್ಡ ಚಮತ್ಕಾರ. ಆ ಶಕ್ತಿಯ ತೀವ್ರತೆ ಎಷ್ಟಿರಬೇಕು ಅಂತ ಊಹಿಸಿದ್ರೆ ನಿಜಕ್ಕೂ ಮೈಜುಮನ್ನುತ್ತೆ. ಮತ್ತೆ ಯುದ್ಧದ ನಂತರ ಕಲ್ಕಿ ಕೂಡ ಪರಶುರಾಮನಂತೆ ಅಶ್ವಮೇಧ ಯಾಗ ಮಾಡಿ ತಾನು ಗೆದ್ದ ಭೂಮಿನ ಬ್ರಾಹ್ಮಣರಿಗೆ ದಾನ ಮಾಡ್ತಾನೆ ಅಂತ ಗ್ರಂಥದಲ್ಲಿ ಹೇಳಿದ್ದಾರೆ. ಹೌದು, ಹೇಳಿದ್ದಾರೆ. ಆದ್ರೆ ಇದೆಲ್ಲದರ ನಂತರ ಬರೋ ಒಂದು ವಿವರಣೆ ನನ್ನನ್ನು ಅಕ್ಷರಶಃ ಬೆರಗುಗೊಳಿಸಿತು.
ಕಲಿಕೆಯ ಶರೀರನ ಸ್ಪರ್ಶಿಸಿ ಬರೋ ಗಾಳಿಯ ಕುರಿತಾದ ವಿವರಣೆ. ಹೌದು, ಇದು ಇಡೀ ಗ್ರಂಥದ ಅತ್ಯಂತ ಸುಂದರವಾದ ಮತ್ತೆ ಆಳವಾದ ರೂಪಕ. ದುಷ್ಟರ ಸಂಹಾರ ಮತ್ತೆ ಧರ್ಮಸ್ಥಾಪನೆಯ ನಂತರ ಕಲ್ಕಿಯ ಶರೀರನ ಸ್ಪರ್ಶಿಸಿ ಬರೋ ಗಾಳಿ ಇದೆಯಲ್ಲ, ಅಂದ್ರೆ ಆ ವಾಯುವಿನ ಸ್ಪರ್ಶದಿಂದಲೇ ಆ ಕಾಲದ ಜನರ ಮನಸ್ಸು ಸಂಪೂರ್ಣವಾಗಿ ಶುದ್ಧವಾಗುತ್ತೆ, ಅವರ ಅಂತರಂಗದಲ್ಲಿರೋ ಸತ್ಯ ಮತ್ತೆ ಭಕ್ತಿ ತಾನಾಗಿಯ ಜಾಗೃತವಾಗುತ್ತೆ. ವಾವ್! ಕೇವಲ ಒಂದು ತಂಗಾಳಿಯ ಸ್ಪರ್ಶ ಜನರ ಆಲೋಚನಾ ಲಹರಿಯನ್ನೇ ಬದಲಾಯಿಸಿಬಿಡುತ್ತೆ. ಅಂದ್ರೆ ನಾವು ಕಲ್ಕಿಯ ಜೊತೆ ಯುದ್ಧ ಮಾಡಬೇಕಿಲ್ಲ, ಆತನ ಜೊತೆ ಮಾತಾಡಬೇಕಿಲ್ಲ, ಆತನ ಅಸ್ತಿತ್ವ ಇರೋ ಪರಿಸರದಲ್ಲಿ ನಾವು ಉಸಿರಾಡಿದ್ರೆ ಸಾಕು, ನಮ್ಮೊಳಗಿನ ಕಶ್ಮಲ ತೊಳೆದು ಹೋಗುತ್ತೆ. ನಿಜ. ಇದೊಂದು ರೀತಿಯ ವೈರಲ್ ಪಾಸಿಟಿವಿಟಿ ಇದ್ದಾಗೆ ಅಲ್ವಾ? ನಮ್ಮ ಪರಿಸರದ ನಾಯಕತ್ವ ಅಥವಾ ಕೇಂದ್ರ ಶಕ್ತಿ ಶುದ್ಧವಾಗಿದ್ದಾಗ ಇಡೀ ವಾತಾವರಣವೇ ಹೇಗೆ ಪವಿತ್ರವಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಇದು ಭಗವಂತನ ಸಾನ್ನಿಧ್ಯ ಹೇಗೆ ಇಡೀ ಸಮುದಾಯದ ಪ್ರಜ್ಞೆನ ಒಮ್ಮೆಗೇ ಮೇಲಕ್ಕೆತ್ತಬಲ್ಲದೋ ಅನ್ನೋದರ ಸಂಕೇತ ನೋಡಿ. ಈ ಗ್ರಂಥದ ಮೂಲ ಸಂದೇಶವೂ ಅದೇ ಆಗಿದೆ. ಸಂಧ್ಯಾವಂದನೆಯಲ್ಲಿ ಧ್ಯಾನಿಸೋ ಕಲ್ಕಿಯ ಈ ರೂಪ ಕೇವಲ ಒಂದು ಕಥೆ ಅಲ್ಲ, ಅದು ನಮ್ಮೊಳಗಿನ ಅಜ್ಞಾನನ ಅತಿ ವೇಗವಾಗಿ ನಾಶಪಡಿಸಿ ಜ್ಞಾನದ ಕೃತಯುಗನ ಸ್ಥಾಪಿಸೋ ನಿರಂತರ ಪ್ರಕ್ರಿಯೆಯ ಸಂಕೇತವಾಗಿದೆ. ಒಟ್ಟಾರೆಯಾಗಿ ಹೇಳಬೇಕೆಂದ್ರೆ ನಾವಿಷ್ಟೊತ್ತು ವಿಶ್ಲೇಷಿಸಿದ ವಿಜಯೇಂದ್ರ ರಾಮನಾಥ ಭಟ್ಟರ ಈ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2 ಇದು ನಮಗೆ ತಿಳಿಸ್ಕೊಡೋದಿಷ್ಟೇ, ಆಚರಣೆಗಳು ಎಂದಿಗೂ ಬಲವಂತವಾಗಿ ಮಾಡೋ ಒಣಕರ್ಮಗಳಲ್ಲ. ಖಂಡಿತ ಅಲ್ಲ. ನಾವು ಮಾಡೋ ಉಸಿರಾಟದ ನಿಯಂತ್ರಣ, ನೀರಿನ ಸ್ಪರ್ಶ ಮತ್ತೆ ಮಂತ್ರಗಳ ಪಠಣ ಇವೆಲ್ಲವೂ ಇಡೀ ಬ್ರಹ್ಮಾಂಡದ ಅಪಾರ ಶಕ್ತಿನ ನಮ್ಮ ಸಣ್ಣ ದೇಹ ಮತ್ತೆ ಮನಸ್ಸಿಗೆ ಎಳೆತರೋ ಪ್ರಬಲವಾದ ವೈಜ್ಞಾನಿಕ ಸಾಧನಗಳು. ಹೌದು. ಮತ್ತೆ ಹಾಗೆಯೇ ನಾವು ಧ್ಯಾನಿಸೋ ಕಲ್ಕಿ ಅವತಾರದ ಕಲ್ಪನೆ ಕೇವಲ ಭವಿಷ್ಯದಲ್ಲಿ ನಡೆಯೋ ಯಾವುದೋ ಒಂದು ಪ್ರಳಯದ ಕಥೆಯಲ್ಲ. ಅದು ಎಷ್ಟೇ ಕೆಟ್ಟ ಕಾಲ ಬಂದ್ರೂ, ಎಷ್ಟೇ ಅಂಧಕಾರ ಇದ್ರೂ ಭರೋಸೆ ಕಳ್ಕೊಳ್ಬಾರದು ಅನ್ನೋ ಪಾಠ. ನಿಜ. ಆ ಅಂಧಕಾರನ ಸಂಪೂರ್ಣವಾಗಿ ಅಳಿಸಿ ಏಕಾಏಕಿ ಉತ್ತಮ ಕಾಲನ ಸೃಷ್ಟಿಸೋ ಶಕ್ತಿ ಪ್ರಕೃತಿಗೆ ಇದೆ ಅನ್ನೋ ಭರವಸೆಯ ಸಂಕೇತ. ಆ ಭರೋಸೆನ ಪ್ರತಿದಿನ ನಮ್ಮ ಜಪಯಜ್ಞದ ಮೂಲಕ ನಾವು ನಮ್ಮೊಳಗೆ ಜೀವಂತವಾಗಿರಿಸ್ಕೊಳ್ಬೇಕು. ಖಂಡಿತ. ಇದು ಕೇವಲ ನಮ್ಮ ಹಿಂದಿನ ಪರಂಪರೆನ ಉಳಿಸ್ಕೊಳ್ಳೋ ಬಗ್ಗೆ ಅಲ್ಲ, ಇದು ನಮ್ಮ ಭವಿಷ್ಯನ ಮತ್ತೆ ನಮ್ಮ ಆಂತರಿಕ ಪ್ರಪಂಚನ ಸಬಲಗೊಳಿಸೋ ಬಗ್ಗೆ. ಹೌದು. ಈ ಆಳವಾದ ಚರ್ಚೆನ ಮುಕ್ತಾಯಗೊಳಿಸುತ್ತಾ ನಮ್ಮೆಲ್ಲರ ಯೋಚನೆಗೆ ಗ್ರಾಸವಾಗುವಂಥ ಒಂದು ಪ್ರಶ್ನೆನ ನಾವಿಲ್ಲಿ ಬಿಟ್ಟೋಗ್ತಿದ್ದೀವಿ. ಭವಿಷ್ಯದಲ್ಲಿ ಬರೋ ಕಲ್ಕಿ ಅವತಾರದಲ್ಲಿ ಕೇವಲ ಭಗವಂತನ ಶರೀರನ ಸೋಕಿ ಬಂದ ಗಾಳಿ ಇಡೀ ಯುಗದ ಜನರ ಮನಸ್ಸನ್ನ ಕ್ಷಣಾರ್ಥದಲ್ಲಿ ಶುದ್ಧೀಕರಿಸಬಲ್ಲದು ಅಂದ್ರೆ, ನಾವು ಪ್ರತಿದಿನ ಸಂಪೂರ್ಣ ಶ್ರದ್ಧೆ ಮತ್ತೆ ಏಕಾಗ್ರತೆಯಿಂದ ಮಾಡೋ ಈ ಆಂತರಿಕ ಜಪಯಜ್ಞ ನಮ್ಮೊಳಗಿನ ದಿನನಿತ್ಯದ ಕಲಿಯುಗದಂಥ ಗೊಂದಲಗಳನ್ನ, ಒತ್ತಡಗಳನ್ನ ಮತ್ತೆ ಕೋಪತಾಪಗಳನ್ನ ಅಳಿಸಿ ಹಾಕಿ ನಮ್ಮದೇ ಆಂತರಿಕ ಕೃತಿಯುಗನ ಸೃಷ್ಟಿಸೋಕೆ ಇನ್ನೆಷ್ಟು ಪ್ರಬಲವಾದ ಅಸ್ತ್ರವಾಡಿರ್ಬೋದು. ಸ್ವಲ್ಪ ಯೋಚಿಸಿ ನೋಡಿ.